ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ಹುಣ್ಣಿಮೆಯಂದು ಈ ವರ್ಷದ 2ನೇ ಚಂದ್ರಗ್ರಹಣ ನಡೆಯಲಿದೆ. ಈ 2026ರಲ್ಲಿ ಈಗಾಗಲೇ ಒಂದು ಚಂದ್ರಗ್ರಹಣ ಮುಗಿದಿದ್ದು, ಈಗ ಇನ್ನೊಂದು ಚಂದ್ರಗ್ರಹಣವು ಇದೇ ಹುಣ್ಣಿಮೆಯ ದಿನದಂದು ನಡೆಯಲಿದೆ. ಈ ಚಂದ್ರಗ್ರಹಣವು ಕರ್ನಾಟಕದಲ್ಲಿ ಗೋಚರಿಸುವ ಸಮಯ ಎಷ್ಟು ಹಾಗೂ ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಹಾಗೂ ಚಂದ್ರಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಏನೇನು, ಈ ಬಾರಿ ನಡೆಯುತ್ತಿರುವ ಈ ವರ್ಷದ 2ನೇ ಚಂದ್ರಗ್ರಹಣದಿಂದಾಗಿ ಯಾವ ರೀತಿಯಾಗಿ ಪ್ರಭಾವ ಬೀರಲಿದೆ ಎನ್ನುವ ಬಗ್ಗೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಪ್ರಕಾರ ಗ್ರಹಣಗಳಿಗೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಗ್ರಹಣ ಗೋಚರವು ಸೂತಕದ ಅವಧಿಯನ್ನು ಗ್ರಹಣ ಗೋಚರಿಸುವುದಕ್ಕಿಂತ ಮುಂಚಿತವಾಗಿಯೇ ಆರಂಭಗೊಳ್ಳುತ್ತದೆ. ಗ್ರಹಣದ ಪ್ರಭಾವದಿಂದ ಕೆಲವು ರಾಶಿಯವರ ಜೀವನವೇ ಬದಲಾಗಿ ಅನೇಕ ಕಷ್ಟಗಳಿಂದ ಮುಕ್ತರಾಗುತ್ತಾರೆ ಹಾಗೂ ಸಾಲದ ಸುಳಿಯಲ್ಲಿ ಸಿಲುಕಿರುವ ಅನೇಕರು ಕೂಡ ಜೀವನದಲ್ಲಿ ಆಶ್ಚರ್ಯಕರವಾಗಿ ಧನಸಂಪತ್ತು ಹಾಗೂ ಹಣದ ಲಾಭದಿಂದಾಗಿ ಅನೇಕ ಜೀವನದ ಪದಗಳೇ ಬದಲಿಸಿ ಅದೃಷ್ಟವಂತರಾಗುತ್ತಾರೆ. ಇದೇ ರೀತಿಯಾಗಿ ಈ ವರ್ಷದ 2ನೇ ಚಂದ್ರಗ್ರಹಣವು ಇದೇ ಹುಣ್ಣಿಮೆಯ ದಿನದಂದು ನಡೆಯಲಿದ್ದು, ಈ ಬಾರಿ ನಡೆಯುತ್ತಿರುವ ಈ ಚಂದ್ರಗ್ರಹಣವು ಅತ್ಯಂತ ಶಕ್ತಿಯುತ ಹಾಗೂ ಪ್ರಭಾವಶಾಲಿಯಾಗಿದ್ದು, ಭೂಮಿಯ ಮೇಲೆ ಕೆಲವು ರಾಶಿಯವರಿಗೆ ಒಳ್ಳೆಯ ಪ್ರಭಾವವನ್ನು ಉಂಟು ಮಾಡಿದರೆ ಇನ್ನು ಕೆಲವು ರಾಶಿಯವರಿಗೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರಲಿದೆ ಹಾಗೂ ಇನ್ನು ಕೆಲವು ರಾಶಿಯವರಿಗೆ ಸಮ ಪ್ರಮಾಣದ ಹಾನಿ ಮತ್ತು ಲಾಭ ಬೀರುವ ಸಾಧ್ಯತೆಗಳಿವೆ. ಪ್ರತಿ ವರ್ಷ ದೇಶದಾದ್ಯಂತ ರಕ್ಷಾಬಂಧನ ಹಬ್ಬವನ್ನು ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ವೈದಿಕ ಪಂಚಾಂಗದ ಪ್ರಕಾರ ಈ ವರ್ಷ ಆಗಸ್ಟ್ 28ರಂದು ರಕ್ಷಾಬಂಧನವನ್ನು ಆಚರಿಸಲಾಗುತ್ತಿದ್ದು, ಅದೇ ದಿನದಂದು ವರ್ಷದ 2ನೇ ಚಂದ್ರಗ್ರಹಣವು ಸಂಭವಿಸಲಿದೆ. ರಕ್ಷಾಬಂಧನದ ದಿನವೇ ಚಂದ್ರಗ್ರಹಣ ಸಂಭವಿಸುತ್ತಿರುವುದರಿಂದ ಹಬ್ಬದ ಆಚರಣೆ, ರಾಖಿ ಕಟ್ಟುವುದು ಮತ್ತು ಸೂತಕದ ನಿಯಮಗಳ ಕುರಿತು ಜನರಲ್ಲಿ ಹಾಗೂ ಭಕ್ತರಲ್ಲಿ ಸಾಕಷ್ಟು ಗೊಂದಲಗಳು ಮೂಡಿವೆ. ಚಂದ್ರಗ್ರಹಣ ದಿನಾಂಕ ಮತ್ತು ಸಮಯ ವೈದಿಕ ಕ್ಯಾಲೆಂಡರ್ ಹಾಗೂ ಖಗೋಳ ಲೆಕ್ಕಾಚಾರಗಳ ಪ್ರಕಾರ ಆಗಸ್ಟ್ 28ರಂದು ರಕ್ಷಾಬಂಧನದ ದಿನದಂದೇ ವರ್ಷದ 2ನೇ ಚಂದ್ರಗ್ರಹಣ ಸಂಭವಿಸಲಿದೆ. ಭಾರತೀಯ ಪ್ರಮಾಣಿತ ಸಮಯದ ಪ್ರಕಾರ ಈ ಚಂದ್ರಗ್ರಹಣವು ಬೆಳಿಗ್ಗೆ 6:53ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 12:31ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣದ ಒಟ್ಟು ಅವಧಿ ಸುಮಾರು 5 ಗಂಟೆ 38 ನಿಮಿಷಗಳಾಗಿರಲಿದೆ. ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತಿದೆಯೇ? ರಕ್ಷಾಬಂಧನದಂದು ಸಂಭವಿಸಲಿರುವ ಚಂದ್ರಗ್ರಹಣವು ಭಾಗಶಃ ಚಂದ್ರಗ್ರಹಣವಾಗಿದೆ. ಈ ಚಂದ್ರಗ್ರಹಣವು ಪ್ರಮುಖವಾಗಿ ಪಶ್ಚಿಮ ಏಷ್ಯಾ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಯುರೋಪ್ ಹಾಗೂ ಉತ್ತರ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಮಾತ್ರ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ. ಸೂತಕ ಅವಧಿ ಮಾನ್ಯವಾಗುತ್ತದೆಯೇ? ಹಬ್ಬ ಆಚರಿಸಬಹುದೇ? ಶಾಸ್ತ್ರಗಳು ಹಾಗೂ ಧಾರ್ಮಿಕ ನಿಯಮಗಳ ಪ್ರಕಾರ ಗ್ರಹಣವು ಯಾವ ಪ್ರದೇಶದಲ್ಲಿ ಕಣ್ಣಿಗೆ ಗೋಚರಿಸುತ್ತದೆಯೋ ಅಲ್ಲಿ ಮಾತ್ರ ಅದರ ಸೂತಕ ಅವಧಿ ಮಾನ್ಯವಾಗುತ್ತದೆ. ಆಗಸ್ಟ್ 28ರಂದು ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದರಿಂದ ಅದರ ಸೂತಕ ಅವಧಿಯು ನಮ್ಮಲ್ಲಿ ಮಾನ್ಯವಾಗಿರುವುದಿಲ್ಲ. ಆದ್ದರಿಂದ ರಕ್ಷಾಬಂಧನದ ಪೂಜೆ, ಸಹೋದರರಿಗೆ ರಾಖಿ ಕಟ್ಟುವುದು ಹಾಗೂ ಹಬ್ಬದ ಆಚರಣೆಗಳನ್ನು ಯಾವುದೇ ಅಡಚಣೆ ಇಲ್ಲದೆ ಎಂದಿನಂತೆ ನಡೆಸಬಹುದು. ನೆನಪಿನಲ್ಲಿಡಬೇಕಾದ ಪ್ರಮುಖ ನಿಯಮಗಳು. ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ಜಾಗರೂಕತೆಗಳನ್ನು ವಹಿಸುವುದು ಒಳಿತು ಎಂದು ಪರಿಗಣಿಸಲಾಗುತ್ತದೆ. ಗ್ರಹಣ ಆರಂಭವಾಗುವ ಮುನ್ನ ಆಹಾರ ಪದಾರ್ಥಗಳಿಗೆ ತುಳಸಿ ಎಲೆಗಳನ್ನು ಹಾಕಿಡುವುದರಿಂದ ಆಹಾರ ಕಲುಷಿತವಾಗುವುದಿಲ್ಲ ಹಾಗೂ ಋಣಾತ್ಮಕ ಪರಿಣಾಮಗಳನ್ನು ತಡೆಯಬಹುದು ಎಂಬ ನಂಬಿಕೆ ಇದೆ. ಇದರ ಜೊತೆಗೆ ಈ ಅವಧಿಯಲ್ಲಿ ಇಷ್ಟ ದೇವತೆಯ ಸ್ಮರಣೆ, ಮಹಾಮೃತ್ಯುಂಜಯ ಮಂತ್ರ ಹಾಗೂ ಗಾಯತ್ರಿ ಮಂತ್ರಗಳನ್ನು ಪಠಿಸುವುದು ಶುಭಕರ. ಹಾಗೆಯೇ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗದಂತೆ ಜಾಗ್ರತೆ ವಹಿಸುವುದು ಅತ್ಯಂತ ಅಗತ್ಯ. ಈ 2026ರಲ್ಲಿ ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರಲಿದೆ ಎನ್ನುವ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಕೆಟ್ಟ ಪ್ರಭಾವ ಬೀರುವ ರಾಶಿಗಳು ಕನ್ಯಾ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮಕರ ರಾಶಿ. ಈ ಗ್ರಹಣದಿಂದಾಗಿ ಅದೃಷ್ಟ ರಾಶಿಗಳು ಅಂದರೆ ಮೇಷರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಹಾಗೂ ವೃಷಭ ರಾಶಿ. ಈ ರಾಶಿಯ ಜನರಿಗೆ ಈ ಗ್ರಹಣದಿಂದಾಗಿ ಅದೃಷ್ಟವೋ ಅದೃಷ್ಟ. ಇನ್ನು ಈ ವರ್ಷದ ಈ ಗ್ರಹಣದ ಪ್ರಭಾವದಿಂದಾಗಿ ಯಾವುದೇ ಹೆಚ್ಚಿಲ್ಲದೆ ಕಡಿಮೆ ಇಲ್ಲದೆ ಸಮಪ್ರಮಾಣ ಪ್ರಭಾವ ಬೀರುವ ರಾಶಿಗಳು ಅಂದರೆ ಮೀನರಾಶಿ, ಕರ್ಕ ರಾಶಿ ಅಥವಾ ಕಟಕ ರಾಶಿ, ಧನು ರಾಶಿ. ಈ ರಾಶಿಯ ಜನರಿಗೆ ಈ ಚಂದ್ರಗ್ರಹಣವು ಯಾವುದೇ ಪ್ರಭಾವ ಬೀರುವುದಿಲ್ಲ. ಸುಖ ದುಃಖ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಪ್ರಭಾವ ಉಂಟು ಮಾಡಲಿವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.